ಜಾರಕಿಹೊಳಿ ಸೇರಿದಂತೆ ಕಾಂಗ್ರೆಸ್ ನಾಯಕರ ದಂಡು ಈಗ ಇಲ್ಲಿಗೆ ಆಗಮಿಸ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಕಾಂಗ್ರೆಸ್ ನಾಯಕರ ಕಾನ್ವೆ ಇಲ್ಲಿಗೆ ಬರ್ತದೆ. ಎಲ್ಲ ಪೊಲೀಸರು ಸಜ್ಜಾಗಿ ನಿಂತಿದ್ದಾರೆ. ಬಂದಿದೆ, ಕಾನ್ವೆ ಬಂತು. ಸೈಡ್ ಸರಿ ಲಕ್ಷ್ಮಣ, ಸೈಡ್ ಸರಿ. ಸಿದ್ದರಾಮಯ್ಯನವರು ಸುರ್ಜೇವಾಲಾ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ. ಕೆ ಹರಿಪ್ರಸಾದ್ ಖಂಡ್ರೆ, ಏರ್ಪೋರ್ಟಿಗೆ ಬರ್ರಿ, ಏರ್ಪೋರ್ಟಿಗೆ ಬರ್ರಿ. ಸೈಡ್ राहुल ಯಾರು ಬಿಟ್ರೆ ಮನೆ ಜಾಗಿಲ್ಲ ಕರೆ ಇವರು ಸಪೋರ್ಟ್ ಮಾಡಿಲ್ಲ. ನಿಮ್ಮ ಸಪೋರ್ಟ್ದಿಂದ ಎಲ್ಲಿ ಮಟ್ಟ ಬಂದರು ಎಂಡಲ್ ಭೇಟಿ ಮಾಡಿದ್ರ ನನಗೇನು ಹೊಡಿತೈತಿ ನನ್ನ ಸಲ ಯಾವಾಗ ಹರ್ಕೊಂಡು ನಾನು ಇವ್ರನ್ನ ಹೋಗಿ ಎಸ್ ಸತಿ ಭೇಟಿ ಮಾಡಿದ್ರು. ಈ ಮಧ್ಯೆ ಯಾರಿದ್ರು ಬೇರೆ ಬೇರೆ ತೀರ್ಕೊಂಡ್ರಿ ಶಿವಮೊಗ್ಗದೊಳಗೆ
ಅವ್ನು ತೀರ್ಕೊಂಡು ಮಾರನೇ ದಿನಾನು ಹೋಗ್ಯಾರಿ. ಹೋದ್ರ ಬೆಳಗ್ಗೆ ಹೋದ್ರ ಸಾಯಂಕಾಲ ಬಾ ಅಂತಾರಂತ, ಸಾಯಂಕಾಲ ಹೋದ್ರ ಬೆಳಗ್ಗೆ ಬಾ ಅಂತಾರಂತ. ಬಂಗಾರ ಏನಾದ್ರು ಅಡವಿಕ್ಕಿದ್ದೀರಾ? ಎಷ್ಟು ಅಡವಿಕ್ಕಿದ್ದೀರಿ ಚಿನ್ನ? ಕೆಲ್ಸಕ್ಕೆ ಏನೋ ದುಡ್ಡು ಕಡಿಮೆ ಬಿದ್ದತ್ತಂತ ನನ್ ಚಿನ್ನ ಹೋಗಿ ಎಡ ಇಟ್ಟಾರ್ರಿ. ಎಷ್ಟು ಅಡವಿಕ್ಕಿದ್ದಾರೆ? 2 ಸರ ಇದ್ದುರಿ, 1 ಸರ ಇದ್ದುರಿ. ಅವ್ನು ಹೋಗಿ ಎಡ ಇಟ್ಟಾರ್ರಿ. सर तो फोटो लेने ಸ್ವಲ್ಪ ಹಿಂದ್ಗಡೆ ಬನ್ನಿ. ಉಡುಪಿಗೆ ಹೋಗೋದಕ್ಕಿಂತ ಮುಂಚಿತ ಹೇಳ್ಬಿಟ್ಟು ಉಡುಪಿಗೆ ಹೊಂಟೇನಿ ಇವತ್ತಂತೇಳಿ ನಂಗೆ ಹೇಳಿದ್ರಿ. ಈಗ ಕೊಟ್ರಿ ಯಾಕೆ ಹೋಗ್ತೀನಿ ಅಂತ ಹೇಳಿದ್ರು. ಮಠಕ್ಕೆ ಹೋಗ್ಬೇಕಂತ ಅಂತ ಹೇಳಿದ್ರು. ದರ್ಶನ ಸೋಮವಾರ ದಿನ ನನ್ನ ಜೋಡಿ ಮಾತಾಡ್ಯಾರಿ. ಸೋಮವಾರ ದಿನ ನನ್ನ ಜೋಡಿ ಮಾತಾಡ್ಯಾರಿ. ಸಾಯಂಕಾಲ ನಾಳೆ ಬೆಳಿಗ್ಗೆ ಹಚ್ತೇನೆ ಅಂತ ಹೇಳ್ಯಾರಿ. ಯಾಕೋ ಆಚೆ ಒಂದು ಮೆಸೇಜ್ ಮಾಡ್ತೀನಿ, ಫೋನ್ ಹಚ್ತೀನಿ, ಇಲ್ರಿ ನನಗ. ಸಾಲ ಎಷ್ಟು ಮಾಡ್ಕೊಂಡಿದ್ದಮ್ಮ? ಸಾಲ ಎಷ್ಟೈತಿ ನನಗೆ ಗೊತ್ತಿಲ್ರಿ. ನಿಮ್ಗೆ ಹೇಳಿರ್ಲಿಲ್ವಾ? ಅಲ್ಲ ಈ ಕ್ರೆಡಿಟ್ ಮಾಡ್ಲಿಕ್ಕೆ ಬಿಲ್ ಬರ್ಬೇಕು, ಬಿಲ್ ಬರ್ಬೇಕು ಮಕ್ಕಳು ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಅಮ್ಮ? ಎಲ್ಲಿ ಮಗು? ಎಲ್ಲೇಮ್ಮ ಮಗು ಇದೆ? ಎಲ್ಲಿ ಮಗು? ಎಷ್ಟು ವರ್ಷದ ಕಾಂಟ್ರಾಕ್ಟ್? ಮಾಡ್ಸಿದ್ರಿ ಯಾವಾಗ? ಅಪ್ಪ ಯಾರು ನಪ್ಪ ತೋರ್ಸಿದ್ರಿ ನಾನು. ಬಹಳ ಅನ್ಯಾಯ ಆಯ್ತಮ್ಮ. ಫೋನ್ ಹಚ್ಚಿ ಸಾಕಪ್ಪ ಅಂತಂದ್ರೆ ಈಗ ಅವ್ರ ಅಪ್ಪನ ಫೋಟೋ ನೋಡಿ ಅಪ್ಪ ಅಂತಿದ್ರಿ ನನ್ ಮಗ. ಅಪ್ಪ ಎಲ್ಲರ ಹೇಳ್ರಿ ಈಶ್ವರಪ್ಪ ನನ್ನ ಮನೆಗೆ ಕೊಡ್ದು ಬಿಟ್ರಿ. ನಮ್ಮ ಮನೆಗೆ ದೀಪ ಹಾರಿಸ್ಬಿಟ್ರಿ. ನನಗೆ ನನ್ನ ಮಗಗೆ ದೀಪ ಮಾಡಿಬಿಟ್ರಿ. ಇಲ್ಲೇ ಬೇರೆ ಕೇಳೋರು ಯಾರು? ಈಶ್ವರಪ್ಪನ ಅಂತ ಕರ್ಕೊಂಡು ಹೋದವ್ರು ಯಾರು? ನಾಗೇಶ್ ಮನೋಡ್ಕರ್ ಅಂತ. ಅವರು ಕೆಲಸ ಮಾಡಿಸಿದ್ರಿ. ಅವರು ನನ್ನ ಮಗ ಹೋಗ್ಲಿಕ್ಕಿಲ್ಲ ಗೊತ್ತಾಗ್ರಿ. ಆದ್ರೆ ನಾಗೇಶ ಮಾತ್ರ ಅವರ ಕೆಲಸ. ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾಗೇಶ್ ಗ್ರಾಮ ಪಂಚಾಯತ್ ಅವನು ನನ್ನ ಗಂಡ ಬಹಳ ಧೈರ್ಯದವ್ರು. ಕೆಲಸ ಮಾಡುವಂತ ಈಶ್ವರಪ್ಪ ಹೇಳಿದ್ದು ಕೆಲಸ ಮಾಡುವ ಕೇಂದ್ರಕ್ಕೆ ಹೋಗಿ ಏನು ಮನವಿ ಕೊಟ್ಟಂತೇಳಿ ಎಲ್ಲಿ ಏನು ಕೇಂದ್ರಕ್ಕೂ ಮನವಿ ಕೊಟ್ಟಿದ್ವಾ ಹಿಂಗೆ ಅನ್ಯಾಯ ಆಗಿದೆ ಅಂತ? ನೋಡಮ್ಮ, ನಾವು ನಿನಗೆ ಶಕ್ತಿ ಕೊಡಕ್ಕೆ, ಧೈರ್ಯ ಕೊಡಕ್ಕೆ, ನ್ಯಾಯ ಕೊಡ್ಸಕ್ಕೆ ನಾವು ಬಂದಿರೋದಿಲ್ಲ. ನಾವು ಏನೇ ಆಗ್ಲಿ ನಿಮ್ಗೆ ಪಾಪ ನಮ್ಮ ಮನೆ ಹೆಣ್ಮಗಳಿಗೆ ಈ ತರ ಆಯ್ತು, ಆಗಬಾರ್ದಾಗಿತ್ತು, ಆಗೋಗಿದೆ. ಏನ್ ನ್ಯಾಯ ಕೊಡ್ಬೇಕು ಖಂಡಿತ ನಾವು ನೀವು ಹೋರಾಟ ಮಾಡಿ ನಾವು ನ್ಯಾಯ ಕೊಡಿಸ್ತೀವಿ. ನೀನ್ ಧೈರ್ಯ ತಗೋಬೇಕಷ್ಟೇ ಅಮ್ಮ. ನೀನ್ ಇಷ್ಟು ಧೈರ್ಯದಿಂದ ನೀನು ಟಿವಿಲಿ ಮಾತಾಡಿದ್ದು, ನೀನ್ ಜನರ ಮುಂದೆ ಹೇಳಿದ್ದು, ಸ್ಟೇಟ್ಮೆಂಟ್ ಕೊಟ್ಟಿದ್ದು ನೋಡಿ ನನ್ಗೆ ಪಾಪ ನೋವು ನಮ್ಗೆ ಅರ್ಥ ಆಗ್ತದೆ. ಭಾಳ ಒಳ್ಳೆಯವ್ರಿ ನನ್ನ ಗಂಡ. ಒಂದಿನ ಸರ್ಕುದ್ರು ಅಂದಿರ್ಕಿಲ್ಲ. ಸುರೇಶ್ ಇದ್ದ ಜೊತೆಯಲ್ಲಿ ಯಾರೋ ಇಂಪ್ರೂವ್ ಹೋಗಿರ್ಬೇಕು. ಯಾರಿಗೆ ಬೇರೆ ರೂಮ್ನಾಗ ಇದಾರಂತ್ರಿ, ಅವ್ರಿಬ್ರು ಒಂದ್ ರೂಮ್ನಾಗ ಇದಾರಂತ್ರಿ. ಉಡುಪಿಗೆ ಹೋಗ್ಬೇಕು ಫೋನ್ ಏನ್ ಮಾಡಿದ್ದ ನಿಮಗೆ? ಮಾಡಿದ್ದಿಲ್ಲ. ಉಡುಪಿಗೆ ಹೊಂಟೆ
35. ಇನ್ನೇ ಚಿಕ್ಕ ಹುಡುಗ ಇನ್ನ ಮದುವೆ 3-4 ವರ್ಷ ಆಗಿದೆ. Majid, don't worry. I am 100% certain we will all fight. ಸುರ್ಜೇವಾಲಾ We will all ಡೆಲ್ಲಿಯಿಂದ fight. ಬಂದಿದ್ದಾರೆ ನಮ್ಮ AICC We ಜನರಲ್ will fight ಸೆಕ್ರೆಟರಿ for ಇದ್ದಾರೆ. justice. We have come to share your pain. We will all fight for ಸಾವಿಗೆ justice. ನ್ಯಾಯ Please ಕೊಡಿಸ್ಕೊಡ್ರಿ translate it. ನಮ್ಗೆ. ಅವರು ಹೇಳ್ತಾ ಇದ್ದಾರೆ ತಂಗಿ ನೀನು ಕಾಳಬೇಡಮ್ಮ ಕಾಳಜಿ We will also ensure that that Ishwarappa and all others who are responsible for murder of Santosh are punished. They are sent behind bars. ನಿಮಗೆ We will not leave any stone. ನ್ಯಾಯ ಒದಗಿಸ್ಕೊಡ್ತೀವಿ. ಈಶ್ವರಪ್ಪ ಅವರು ಯಾರ್ಯಾರು ಏನಾದ್ರು ಮಾಡಿದಾರಲ್ಲ ಅವ್ರ ವಿರುದ್ಧ ಕ್ರಮ ಆಗೊಂಡು ನಾವು And we will also ensure that financial support is given by government to the family. And party will we will also. You are like a younger sister to all of them. ನಿಮ್ಗೇನಾದ್ರು You are our family. We will not. Lakshmi ji ನೀವು is ತಂಗಿ here. ಸಮಾನದಿ ಎಲ್ಲಾ ರೀತಿ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ರು. ಈಶ್ವರಪ್ಪನ ಕರೆ ಯಾರು ಮಾತಾಡಿದ್ರ ತಾಯಿ? ಯಾರು ಮಾತಾಡಿಲ್ರಿ. ಮಾತಾಡಿದ್ರೆ ನನ್ನ ಗಂಡ ಉಳಿತಿದ್ರಿ. ಯಾರೊಬ್ರು ಮಾತಾಡ್ಲಿಲ್ಲ. ಹಿಂಗಿಂದವ್ರು ನಾವಂತ ಹೇಳಿಲ್ಲ ಯಾರು. ಈಗ ವಿರೋಧ ಪಕ್ಷದ ಲೆಟ್ರ್ ಬರ್ದಾಗ ಏನೋ ಲೆಟ್ರ್ Yes, yes. That I Sir, will he is discuss BA when pass, I sir. will go He out. is a degree holder, sir. Degree holder. I have already followed. They have to support her financially. We will also, yes, One job within one yes. We will also ensure you please do not worry. You are like a sister to us. This is our own family. Lakshmi ji is here. All of us are here. DK Shivkumar ji is here. Siddaramaiah ji, MB Patil ji, Hari Prasad ji, Khandre Saab. All of us are here. We will stand with you. There is no politics involved. We will fight for you. ಅಂತ ಹೇಳ್ತಾ ಇದ್ದಾರೆ. ಕಾಂಟ್ರಾಕ್ಟ್ ಏನೇನಾಗಿದೆ ಏನ್ ಸಹಾಯ ಮಾಡಬೇಕು ಆರ್ಥಿಕವಾಗಿ ಅವೆಲ್ಲ ನಾವು ಮಾಡ್ತೀವಿ. ಕಾಂಟ್ರಾಕ್ಟ್ ಏನೇನಾಗಿದೆ ಅದೆಲ್ಲ ಕಂಪ್ಲೀಟ್ MLA ಅವರು ಕೂಡ ಏನ್ ಬಿಲ್ ಬರಬೇಕು ಅಂತ ಅದಕ್ಕೆ ಹೋರಾಟ ಮಾಡ್ತಿರೋದು. ಮಾಡುವ ಕೆಲಸ ಅದೇ ಇದ್ದಾರಲ್ಲ. ಈಗ ಅವ್ರು ಹೇಳ್ದೆ ಸರ್ಕಾರದ ಜಾಗದಲ್ಲಿ ಕೆಲಸ ಮಾಡದಿರಕ್ಕಾಗಲ್ವಲ್ಲ. ಸರ್ಕಾರ ಪಂಚಾಯತಿಯವರು ಒಪ್ಪಿಟ್ಟು ತಾನೇ ಯಾವ್ದಾದ್ರು ಒಂದು ರೋಡು ಮೋರಿ ಮತ್ತೊಂದು ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ. ಈಶ್ವರಪ್ಪ ಹೇಳ್ದೆ ಹೆಂಗ್ ಮಾಡಕ್ಕಾಗುತ್ತೆ ಕೆಲಸ ಹೆಂಗ್ ಮಾಡಕ್ಕಾಗುತ್ತೆ ರೀ? ಕೆಲಸ ಮಾಡಕ್ ಹೆಂಗ್ ಆಗುತ್ತೆ? ಯಾವ ಜಾಗದಲ್ಲಿ ಮಾಡಕ್ಕಾಗ್ತದೆ? ಎಲ್ಲಿ ಮಾಡಕ್ಕಾಗುತ್ತೆ ರೀ? ಎಲ್ಲ ನಮ್ಮ ಮನೆ 4 ಕೋಟಿ ರೂಪಾಯಿ. 1-2 ರೂಪಾಯಿ ಅಲ್ಲ ಸರ್, 4 crores. 4 ಕೋಟಿ ರೂಪಾಯಿ ಕೆಲಸ. ಎಲ್ಲ ಕೆಲಸ ಮಾಡಿಸಿ ಅಮ್ಮ ಬಿಲ್ ಬರ್ತೈತಿ ನಾನು ಹೋಗ್ತೇನೆ ಅಂತ ಹೇಳಿದಾರ್ರಿ. ಅವ್ರ ಸುರುಕಾರು ಕಮಿಷನ್ ಏನೇ ಕೇಳುತ್ತೆ ಹಿಂಗೆಲ್ಲ ಮಾಡ್ಕೊಂಡ್ ಬಿಟ್ಟಿದಾರ್ರಿ. ನನ್ನ ಮಗನ್ ಮೋಸ ಮಾಡ್ಬಿಟ್ಟಿದಾರ್ರಿ. ನನ್ನ ಮಗ ಮೋಸ ಆಗೈತ್ರಿ. ದಯವಿಟ್ಟು ಎಲ್ಲ ನೀವರಿಪ್ಪ ನ್ಯಾಯ ಸಮಾಧಾನ ಮಾಡ್ಕೊಡಮ್ಮ, ನಾವೆಲ್ಲ ನಿಮ್ ಜೊತೆಲಿದ್ದೀವಿ. ನ್ಯಾಯ ಒದಗಿಸೋದಲ್ಲದೆ ಎಲ್ಲಾ ರೀತಿಯ ಆರ್ಥಿಕ ಸಹಾಯ ಎಲ್ಲವನ್ನು ಕೂಡ ಮಾಡುವಂತದ್ದು ಸರ್ಕಾರಕ್ಕೂ ಕೂಡ ಎಲ್ಲ ಒತ್ತಾಯ ಮಾಡ್ತೀವಿ. ಇರ್ತಿದ್ದೇರಿ. ನನ್ನ ಮಗ ಎಲ್ಲಿ ಹೋತಂದ್ರೆ ನಂಗೆ ತಿಳಿವಾಗ್ತರಿ. I think we should take these. ಈಗ ತಾಯಿ ನೀನು ಧೈರ್ಯ ತಗೋ. ಲಕ್ಷ್ಮಿ ಅವರೆಲ್ಲ ವಿಚಾರ ತಿಳಿಸಿದ್ದಾರೆ. ನಾವು ಬಿಲ್ ಕೊಡಿಸ್ಲಿಕ್ಕೆ ಬೇರೆ ಏನ್ ಅನ್ಯಾಯ ಆಗಿದೆ ನಿಮ್ಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾವೆಲ್ಲ ಇಡೀ ನಾವು ಯಾಕೆ ಇಲ್ಲಿ ಬಂದಿದೀವಿ ಅಂತಂದ್ರೆ ನಿಮ್ಗೆ ನ್ಯಾಯ ಕೊಡಿಸ್ಬೇಕು. ಇದು ನಮ್ಮ ಇಡೀ ರಾಜ್ಯನೇ ಶಾಕ್ ಆಗ್ಬಿಟ್ಟಿದೆ ಇಂತಹ ಘಟನೆಗಳ ನಡೆದು. ಇದಕ್ಕೇನಾದ್ರು ಒಂದು ಮುಕ್ತಿ ಕೊಡ್ತೀವಿ. ನಮ್ಮ ಮನೆ ರಾಜ್ಯದಾದ್ಯಂತ ಹೋರಾಟ ಮಾಡಿ. ಸತೀಶ ಬೈಲಿ ಲಕ್ಷ್ಮೀ ಬೊಮ್ಮಾಯಿ ಬನ್ನಿ. Lakshmi ji. ಲಕ್ಷ್ಮಿ ಏನು ಈ ಕುಟುಂಬದಲ್ಲಿ ಏನು ನೋವು ನೀವು ನೋಡಿದ್ದೀರಿ, ನೀವು ಕೇಳಿದ್ದೀರಿ. ನಾನಲ್ಲಿ ಸಿದ್ದರಾಮಯ್ಯನವರಾಗ್ಲಿ, ಲಕ್ಷ್ಮಿಯವರಾಗ್ಲಿ, ಸತೀಶ್ ಅವರಾಗ್ಲಿ ನಾವು ಯಾರು ಇಲ್ಲಿ ನಿಮಗೆ ವರ್ಣನೆ ಮಾಡಬೇಕಾದಿಲ್ಲ. ಎಲ್ಲ ವಿಚಾರಗಳನ್ನ ತನ್ನ ಪತಿಯನ್ನ ಕಳ್ಕೊಂಡಂತ, ತನ್ನ ಮಗನನ್ನ ಕಳ್ಕೊಂಡಂತ ತಾಯಿ ಮತ್ತು ಹೆಂಡತಿನೇ
ನೇರವಾಗಿ ಅವ್ರಿಗಾದಂಥ ನೋವನ್ನು ಹೇಳಿದ್ದಾರೆ. ಯಾರಿಂದ ಈ ಸಾವಾಯಿತು ಅಂತ ಕೂಡ ಹೇಳಿದ್ದಾರೆ. ಲಂಚ 40% ಕೇಳಿದ್ರು ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಕರಪ್ಷನ್ದು ಪ್ರಸ್ತಾವನೆ ಮಾಡಿದ್ದಾರೆ. ಗಂಡನಿಗೆ ಸಾವು ಯಾರು ಕಾರಣ ಅಂತ ಪ್ರಸ್ತಾವನೆ ಮಾಡಿದ್ದಾರೆ. ಯಾಕೆ ಕಾರಣ ಅಂತ ಮಾಡಿದ್ದಾರೆ. ಇಲ್ಲಿ ಏನು ಉಳ್ಕೊಂಡದ್ದು ಮುಚ್ಚಿದ್ದು ಏನು ಇಲ್ಲ. ನಾವ್ಯಾರು ಇಲ್ಲಿ ಒಂದು ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಬೇಕು ಅಂತ ನಾವಿಲ್ಲಿಗೆ ಬಂದಿಲ್ಲ. ಇದು ಮಾನವೀಯತೆ, ಮನುಷ್ಯತ್ವ. ಇವತ್ತು ಅವ್ರಿಗೆ ಧೈರ್ಯ ತುಂಬಬೇಕು, ನ್ಯಾಯ ಕೊಡಿಸ್ಬೇಕು. ಇಡೀ ರಾಜ್ಯದಲ್ಲಿ ಇಂಥ ಘಟನೆಗಳು ಮುಂದಕ್ಕೆ ಸಾವಿರಾರಾಗುವಂಥ ಲಕ್ಷಣಗಳು ಈ ಸರ್ಕಾರದಿಂದ ಕಾಣ್ತಾ ಇದೆ. ಇದಕ್ಕೆ ಕೊನೆ ಮಾಡಬೇಕು. ಈ ಭ್ರಷ್ಟ ನಿರ್ಮೂಲನೆ ಮಾಡಬೇಕು. ಈ ಸಾವುಗಳನ್ನು ನಿಲ್ಲಿಸಬೇಕು. ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿ ಇಲ್ಲಿಗೆ ಬಂದಿದ್ದೇವೆ. ಆ ನೋವು, ಆ ತಾಯಿ ನೋವು, ಮಗನನ್ನು ಕಳ್ಕೊಂಡವರು, ಗಂಡನನ್ನು ಕಳ್ಕೊಂಡು ಬರೀ 3 ವರ್ಷ ಆಗಿದೆ ಮದುವೆ ಆಗಿ. ಆ ಚಿಕ್ಕ ಮಗುನ ತಾವು ನೋಡಿದ್ರಿ. ಸಂತೋಷು ಬಹಳ ಧೈರ್ಯಶಾಲಿ, ಬುದ್ಧಿವಂತ, ಪ್ರಜ್ಞಾವಂತ, ಹೋರಾಟಗಾರ. ಒಂದು ಕೇಂದ್ರದ ಒಬ್ಬ ಮಂತ್ರಿಗೆ ಮತ್ತು ಸರ್ಕಾರಕ್ಕೆ, ಪ್ರಧಾನಮಂತ್ರಿಗಳಿಗೆ ನ್ಯಾಯ ಒದಗಿಸ್ಕೊಡಿ ಅಂತ ಹೇಳಿ ಅಮಿತ್ ಶಾಗೂ ಕೂಡ ಭೇಟಿಯಾಗಿ, ಎಲ್ಲರಿಗೂ ಕೂಡ ಭೇಟಿಯಾಗಿ ನ್ಯಾಯ ಕೇಳ್ತಾರೆ ಅಂತಂದ್ರೆ, ಕೇಳಿ ಹೋರಾಟ ಮಾಡ್ತಾರೆ ಅಂದ್ರೆ, ಅವರ ಧೈರ್ಯಕ್ಕೆ ನಾವೆಲ್ಲ ಅವ್ರಿಗೆ ಒಂದು ನಮಸ್ಕಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ಸಲ್ಯೂಟ್ ಕೂಡ ಹೊಡೆಯುವಂಥ ಒಂದು ಸಂದರ್ಭ. ಏಕೆಂದರೆ ಇಂಥವ್ರು ಇರೋದ್ರಿಂದನೇ ಇವತ್ತು ಮುಂದಿನ ದಿನದಲ್ಲಿ ಸಮಾಜ ಬದುಕಲಿಕ್ಕೆ ಸಾಧ್ಯ. ಸೊ ಆ ತಾಯಿಯ ನೋವು ನಾನೇನು ತಿರ್ಗಾ ಬಿಚ್ಚಿ ನಿಮ್ಮ ಹತ್ರ ನಾನು ಹೇಳಬೇಕಾದ್ದೇನಿಲ್ಲ. ಇಲ್ಲ ಅವ್ರು ಏನು ಹೇಳಿದ್ರು ಅಂತ ನಾನು ಹೇಳಬೇಕಾದ ಎಲ್ಲ ಅಂಶಗಳು ನೀವೇ ದಾಖಲೆಗಳನ್ನು ಮಾಡಿಕೊಂಡಿದ್ರಿ. ಅದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲಾರವರು, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ನಾನು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಂತ ಹರಿಪ್ರಸಾದ್ ರವರು, ಎಂ.ಬಿ. ಪಾಟೀಲ್ ರವರು, ಈಶ್ವರ್ ಖಂಡ್ರೆ ಅವರು ಮತ್ತು ಲಕ್ಷ್ಮಿ ಅವರು ಮತ್ತು ಸತೀಶ್ ಆದಿಯಾಗಿ, ನಮ್ಮ ಸಲೀಂ ಆದಿಯಾಗಿ ಎಲ್ಲರೂ ಕೂಡ ನಮ್ಮ ಪಕ್ಷದ ಮುಖಂಡರುಗಳು, ಶಾಸಕರು, ಎಲ್ಲ ಪದಾಧಿಕಾರಿಗಳೆಲ್ಲ ನಾವೆಲ್ಲ ಬಂದಿದ್ದೇವೆ. ನಿಮ್ಮ ಜೊತೆ ನಾವಿದ್ದೇವೆ. ನಿಮಗೆ ನ್ಯಾಯ ಒದಗಿಸ್ಕೊಡ್ತೇವೆ. ನಿಮಗೆ ಖಂಡಿತ ಏನು ಒಂದು ನೋವಿದೆ, ಆ ದುಃಖ ಇದೆ, ಆ ದುಃಖದಲ್ಲಿ ನಾವು ಕೂಡ ಭಾಗಿಯಾಗ್ತೇವೆ ಅಂತ ಹೇಳಲಿಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೇವೆ. ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ, ಕೂಡಲೇ ಅವ್ರನ್ನ ಟೈಮು ನಿಮಿಷನೂ ಒಂದು ಗಂಟೆನೂ ಟೈಮ್ ಕೊಡದೆ ಕರಪ್ಷನ್ ಕೇಸ್ ಪ್ಲಸ್ ಮರ್ಡರ್ ಕೇಸ್ ಇವೆರಡರಲ್ಲೂ ಕೂಡ ಅವ್ರನ್ನ ಫಸ್ಟ್ ಬಂಧಿಸುವಂತ ಕೆಲಸ ಮಾಡಬೇಕು. ರೆಸಿಗ್ನೇಷನ್ ಮತ್ತೊಂದು ಅದು ನಿಮ್ ಬಿಟ್ಟಿದ್ದು, ಅದು ಏನು ಮಾಡ್ಕೊತಿರೋ ಮಾಡ್ಕೊಳ್ಳಿ. ಫಸ್ಟ್ ಅವ್ರ ಮೇಲೆ ಕರಪ್ಷನ್ ಕೇಸ್ ಹಾಕಿ ಈ ಸಾವಿಗೆ ಈಡಾದಕ್ಕೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾದ್ರೆ ಫಸ್ಟ್ ಅವ್ರನ್ನ ಬಂಧಿಸುವಂತ ಕೆಲಸ ನೀವು ಮಾಡಬೇಕು. ಆಮೇಲೆ ಮಿಕ್ಕಿದೆಲ್ಲ ನಾವು ಫಾಲೋ ಮಾಡ್ತೀವಿ. ಅದಕ್ಕೆ ಏನು ಬೇಕೋ ಹೋರಾಟ ಮಾಡ್ತೀವಿ. ನಂಬರ್ 1. ಎರಡನೇದು, ನಮ್ದು ಡಿಮ್ಯಾಂಡ್ ಏನಂತಂದ್ರೆ, ಅವ್ರಿಗೆ 1 ಕೋಟಿ ರೂಪಾಯಿ ಕಾಂಪನ್ಸೇಷನ್ ನ ಸರ್ಕಾರ, ಮುಖ್ಯಮಂತ್ರಿಗಳು ಘೋಷಣೆ ಮಾಡಬೇಕು. ಎರಡನೇದು, ಆ ಹೆಣ್ಣುಮಗಳು ಡಿಗ್ರಿ ಓದಿದ್ದಾಳೆ, ವಿದ್ಯಾವಂತಿದ್ದಾಳೆ, ಸರ್ಕಾರಿ ಏನು ಕೆಲಸದಲ್ಲಿ ಕೆಲಸ ಮಾಡಿಸುವಂತ ಒಬ್ಬ ಮಂತ್ರಿನೇ ಹೇಳಿ ಕಾಂಟ್ರಾಕ್ಟರ್ ಮಾಡಿ ತಿರುಗಿ ಎಲ್ಲ ಚಿನ್ನ ಬೆಳ್ಳಿ ಎಲ್ಲ ಅವ್ರ ಮನೆದೆಲ್ಲ ಒತ್ತೆ ಇಟ್ಟು ತಿರುಗಿ ನೋವನ್ನ ಹೇಳ್ಕೊಂಡು ತಾಳದೆ ಇವತ್ತು ಏನ್ ಸತ್ತಿದ್ದಾನೆ. ಆತನಿಗೆ, ಆ ಹೆಣ್ಮಗಳಿಗೆ ಇನ್ನು ಮುಂದಕ್ಕೆ ಜೀವನ ಸಾಕ್ಬೇಕು. ಪಾಪಕ್ಕೆ ಗೊತ್ತಿಲ್ಲ ಏನು ಅಂತ. ಆ ಮಗು ಇದೆ. ಸೊ ಅವ್ರಿಗೆ ಸರ್ಕಾರದ ಬೇರೆ ಬೇರೆ ಕಡೆ ಎಲ್ಲ ನೀವು ಸರ್ಕಾರದ ಕೆಲಸ ಘೋಷಣೆ ಮಾಡ್ತೀರಿ. ಇದು ಕೂಡ ಸರ್ಕಾರದ ಕೆಲಸ ಮಾಡಕ್ ಕೊಟ್ಟಿದ್ದಾರೆ. ಸರ್ಕಾರದ ಕೆಲಸ ನೀವು ಪರ್ಮಿಷನ್ ಪಂಚಾಯತಿಯವರು ಅಲ್ಲಿ, RDPR ಡಿಪಾರ್ಟ್ಮೆಂಟ್ ಅವರಲ್ಲಿ ಯಾರೇ ಆಗಲಿ ಕೆಲಸ ಇದು ಅನುಮತಿ ಕೊಡ್ಲಿಲ್ಲ ಅಂತಂದ್ರೆ ಅಧಿಕಾರಿಗಳು ಕೆಲಸ ಮಾಡಕ್ ಆಗ್ತದ ರೋಡಲ್ಲಿ? ಪರ್ಮಿಷನ್ ಕೊಟ್ಟಿದ್ದಾರೆ ಅಲ್ಲಿ ಕೆಲಸ ಮಾಡು ಅಂತ ಅಂದ್ಬಿಟ್ಟು ಮೌಖಿಕ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇವತ್ತು ನಾನು ಅವ್ರಿಗೆ ಏನು 1 ಕೋಟಿ ರೂಪಾಯಿ ಇದನ್ನ ಹೇಳಿ ಕಾಂಪನ್ಸೇಷನ್ ಕೇಳ್ತಾ ಇದೀವಿ. ಎರಡನೇದು, ಅವ್ರಿಗೆ ಏನು ಅರ್ಹತೆ ತಕ್ಕಂತ ನೌಕರಿಯನ್ನ, ಸರ್ಕಾರದ ನೌಕರಿಯನ್ನ ಕೊಡಬೇಕು ಅಂತೇಳಿ ಪಕ್ಷ ಅವ್ರಿಗೆ ಒತ್ತಾಯ ಮಾಡ್ತದೆ. ಅಲ್ಲಿವರೆಗೂ ನಾವೇ ನಮ್ಮ ಯಾರು ನಮ್ಮ ಕಾಂಗ್ರೆಸ್ ನಾಯಕರ ಸಂಸ್ಥೆಗಳಲ್ಲಿ, ಯಾವ್ದಾದ್ರು ಫ್ಯಾಕ್ಟರಿಗಳಲ್ಲಿ ಇಲ್ಲಿ ನಾವು ಮಾತಾಡಿ ಅವ್ರಿಗೆ ಅಲ್ಲಿವರೆಗೂ ಟೆಂಪ್ರರಿಗೆ ಆ ತಾಯಿ ಯಾವಾಗ ಹೆಣ್ಮಗಳು ಒಪ್ಕೊಳ್ತಾಳೋ ಕೆಲಸಕ್ಕೆ ಹೋಗ್ಲಿಕ್ಕೆ ನಾವು ಅದಕ್ಕೆ ನೌಕರಿ ಕೊಡ್ಲಿಕ್ಕೆ ಕೂಡ ನಾವು ಬದ್ಧರಾಗಿದ್ದೇವೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಬದ್ಧತೆ. ಸೊ ಇದನ್ನ ನಾವು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. 1 ಕಾಂಪನ್ಸೇಷನ್, 1 ಬಂಧನ ಮಾಡಬೇಕು. ಇನ್ನೊಂದು ಜೊತೆಗೆ KPCC ವತಿಯಿಂದ
ಕೆಪಿಸಿಸಿ ವತಿಯಿಂದ. ನಾವು ಕೆಲವರು ಖಾಸಗಿಯಾಗಿ ಕೊಡೋದು ಬೇರೆ, ಖಾಸಗಿಯಾಗಿ ಕೆಲವೆಲ್ಲ ನಮ್ಮ ನಾಯಕರುಗಳು ಕೊಡ್ತಾರೆ. ಅದಲ್ಲದೆ ನಾನು ಕೆಪಿಸಿಸಿ ವತಿಯಿಂದ ಪಕ್ಷದ ಪರವಾಗಿ 11 ಲಕ್ಷ ರೂಪಾಯಿ ಚೆಕ್ ಅನ್ನ ಮುಂದಿನ ದಿನದಲ್ಲಿ ಬಂದು ಇಲ್ಲಿ ನಮ್ಮ ನಾಯಕರುಗಳ ಸಮ್ಮುಖದಲ್ಲಿ ಕಳಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಇದು ನಮ್ಮ ಪಕ್ಷದ ತೀರ್ಮಾನ. ಇವತ್ತು ಆ ದುಃಖ, ದುಮಾನ, ನೋವು, ಏನು ಆ ತಾಯಿ ಮಗಳು ಇಬ್ರು ಅನುಭವಿಸ್ತಾ ಇದ್ದಾರೆ, ಆ ಇಡೀ ಕುಟುಂಬ ಅನುಭವಿಸ್ತಾ ಇದ್ದಾರೆ, ಅದೆಲ್ಲ ಮಾಡಬೇಕು. ಜೊತೆಗೆ ಏನು ಕೆಲಸ ಮಾಡಿದ್ದಾನೆ ಅದೆಲ್ಲ ಕೂಡ ಪರಿಶೀಲನೆ ಮಾಡಿ ಅದೆಲ್ಲ ಕೂಡ ನ್ಯಾಯ ಒದಗಿಸ್ಕೊಡು, ವಾಪಸ್ ಬಿಲ್ ಕೊಡುವಂತ ಕೆಲಸ ಮಾಡದಂತ ಕೆಲಸಕ್ಕೆ ಸರ್ಕಾರ ಬಿಲ್ ಕೊಡುವಂತ ಕೆಲಸನ ಮಾಡಬೇಕು. ಅದು ನಾವು ಪರ್ಮಿಷನ್ ಕೊಟ್ಟಿಲ್ಲ, ನಾವು ಅದು ಮಾಡಿಲ್ಲ ಅಂದ್ರೆ ಮತ್ತೆ ಯಾಕೆ ಅವ್ರನ್ನ ಎಂಟ್ರಿ ಮಾಡಕ್ ಬಿಟ್ರಿ, ಯಾಕೆ ಕೆಲಸ ಮಾಡಕ್ ಬಿಟ್ರಿ? ವರ್ಷಗಟ್ಟಲೆಯಿಂದ ಕೆಲಸ ಮಾಡಿ ಇವತ್ತು ಇಂಥ ಸಂದರ್ಭ ಆಗಿದೆ. ಸೊ ಅದಕ್ಕೆ ನಾವು ಅವ್ರಿಗೆ ಬಿಲ್ ಅನ್ನು ವಾಪಸ್ ಕೊಡಬೇಕು ಮಾಡಿದಂತ ಕೆಲಸಕ್ಕೆ, ಮತ್ತು ಕಾಂಪನ್ಸೇಷನ್ 1 ಕೋಟಿ ಕೊಡಬೇಕು, ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅನ್ನೋದನ್ನು ನಾವು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಕೂಡಲೇ ಅವ್ರನ್ನ ಬಂಧಿಸುವಂತ ಕೆಲಸವನ್ನ ಮಾಡಬೇಕು. One second. Let Siddaramaiah ji say and then you can ask questions. Yes, sir. Just hold. ಈಗಾಗಲೇ ನಮ್ಮ ಅಧ್ಯಕ್ಷ ಸಾಕಲ್ವಾ, ನಮ್ಮ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರು ನಾವು ಬಂದಿದ್ದಂಥ ಉದ್ದೇಶವನ್ನ ಹೇಳಿದ್ದಾರೆ. ಮತ್ತೆ ಪಕ್ಷದ ನಿಲುವೇನು ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟ ಮಾಡಿದ್ದಾರೆ. ನಾವು ಇಲ್ಲಿ ರಾಜಕಾರಣ ಮಾಡಲಿಕ್ಕೋಸ್ಕರ ಬಂದಿರತಕ್ಕಂಥದ್ದಲ್ಲ. ಒಂದು ಜವಾಬ್ದಾರಿ ವಿರೋಧ ಪಕ್ಷವಾಗಿ ಇವತ್ತು ಒಂದು ಅಮಾನವೀಯವಾದಂಥ ಸಾವಾಗಿದೆ. ಅನ್ಯಾಚುರಲ್ ಆಗಿ ಸಾವನ್ನ ಅಪ್ಪಿರ್ತಕ್ಕಂಥದ್ದು ಸಂತೋಷ್ ಪಾಟೀಲ್ ಅವರು. ಇವ್ರ ಸಾವಿಗೆ ಕಾರಣ ನೇರವಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಈಶ್ವರಪ್ಪನವರು ಅಂತ ಹೇಳಿದ್ದಾರೆ. ಸಂತೋಷ್ ಅವರು ಕೂಡ ಹೇಳಿದ್ದಾರೆ ವಾಟ್ಸಪ್ ಮೆಸೇಜ್ನಲ್ಲಿ. ಈಗ ಅವ್ರ ತಾಯಿ ಮತ್ತು ಅವರ ಧರ್ಮಪತ್ನಿ ಇಬ್ಬರು ಕೂಡ ಅದೇ ಮಾತನ್ನ ಹೇಳಿದ್ದಾರೆ. ಅವ್ರ ತಾಯಿಯವರು ನನ್ನ ಮಗನ ಸಾವಿಗೆ ಈಶ್ವರಪ್ಪ ಕಾರಣ, ಅವರ ಧರ್ಮಪತ್ನಿ ನಮ್ಮ ಪತಿ ಸಾವಿಗೆ ಈಶ್ವರಪ್ಪ ಕಾರಣ, ಅವರಿಗೆ ಶಿಕ್ಷೆ ಆಗಬೇಕು, ನ್ಯಾಯ ಸಿಕ್ಕಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನಾವು ಬಂದಿರತಕ್ಕಂಥದ್ದು ಅವರಿಗೆ ಧೈರ್ಯ ಹೇಳಬೇಕು, ಸಾಂತ್ವನ ಹೇಳಬೇಕು, ಮತ್ತೆ ಅವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹೋರಾಟವನ್ನು ಮಾಡಬೇಕು ನಾವು ಅಂತೇಳಿ ಬಂದಿರತಕ್ಕಂಥದ್ದು. ಮತ್ತು ಪಕ್ಷದ ವತಿಯಿಂದ ನಮಗೆ ನಮ್ಮ ಕೈಲಾದಷ್ಟು ಸಹಾಯನ ಅವರಿಗೆ ಮಾಡಬೇಕು. ಯಾಕಂತಂದ್ರೆ ಸಂತೋಷ್ ಪಾಟೀಲ್ ಶ್ರೀಮಂತ ಕುಟುಂಬದಿಂದ ಬಂದಂಥವರಲ್ಲ, ಸಾಮಾನ್ಯ ಕುಟುಂಬದಿಂದ ಬಂದಂಥವರು. ಅವರು ಕಾಂಟ್ರಾಕ್ಟ್ ಮಾಡ್ಕೊಂಡು ಸಿವಿಲ್ ಕಾಂಟ್ರಾಕ್ಟ್ ಮಾಡಿ ಜೀವನ ಸಾಗಿಸ್ತಾ ಇದ್ದಂಥವ್ರು. ಈಗ 4 ಕೋಟಿ ರೂಪಾಯಿ ಕೆಲಸ ಮಾಡಿಬಿಟ್ಟಿದ್ದಾರೆ ಅವರು. ಮಂತ್ರಿ ಹೇಳ್ದೇನೆ ಆ ಕೆಲಸ ಮಾಡಕ್ ಆಯ್ತಿರ್ಲಿಲ್ಲ. ಅಧಿಕಾರಿಗಳು ಸುಮ್ಮನೆ ಮಂತ್ರಿ ಹೇಳ್ದೇವ್ರೆ ಕೆಲಸ ಮಾಡಕ್ ಬಿಟ್ಬಿಡ್ತಾರ, ಅಥವಾ ಪಂಚಾಯತಿ ಚೇರ್ಮನ್ ಬಿಟ್ಬಿಡ್ತಾರ ಕೆಲಸ ಮಾಡಲಿಕ್ಕೆ? ಮಂತ್ರಿ ಹೇಳಿರೋದ್ರಿಂದಲೇ ಕೆಲಸ ಮಾಡಿರ್ತಕ್ಕಂಥದ್ದು. ಹೇಳ್ಬಿಟ್ಟು ವರ್ಕ್ ಆರ್ಡರ್ ಕೊಡುವಾಗ, ಬಿಲ್ ಪೇಮೆಂಟ್ ಮಾಡುವಾಗ 40% ಕಮಿಷನ್ ಅನ್ನು ಡಿಮ್ಯಾಂಡ್ ಮಾಡಿದ್ದಾರೆ. 40%. ಅದನ್ನ ಅವರ ಧರ್ಮಪತ್ನಿನೂ ಕೂಡ ಹೇಳ್ತಾರೆ. 40% ಕಮಿಷನ್ ಕೇಳ್ತಾವ್ರೆ. ಎಲ್ಲಿಂದ ಕೊಡ್ಲಿ ನಾನು? ಈ ಕೆಲಸ ಮಾಡಲಿಕ್ಕೆ ಸಾಲ ಮಾಡ್ಕೊಂಡು ಮಾಡಿದ್ದೀನಿ, ಈ ಕೆಲಸ ಮಾಡಲಿಕ್ಕೆ ಹೆಂಡತಿ ಒಡವೆಗಳನ್ನೆಲ್ಲ ಗಿರ್ವಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಸೊ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತೀನಿ, ಆ 4 ಕೋಟಿ ಕೆಲಸ ಏನು ಮಾಡಿದೆ, ಆ 4 ಕೋಟಿ ರೂಪಾಯಿಗಳನ್ನು ಕೂಡಲೇ ಅವ್ರಿಗೆ ಸಂದಾಯ ಮಾಡಬೇಕು. ಯಾಕೆಂದ್ರೆ ಸಾಲ ಮಾಡಿ ಸಾಲಗಾರರಾಗಿ ಅವರು ಒಡವೆ ಎಲ್ಲ ಗಿರ್ವಿ ಇಟ್ಕೊಂಡು ಮಾಡಿದ್ದಾರೆ. ಆ 4 ಕೋಟಿ ಬಡ್ಡಿ ಸಾಲ ತಗೊಂಡಿದ್ದಾರೆ ಖಾಸಗಿಯವ್ರ ಹತ್ರ. 4 ಕೋಟಿ ರೂಪಾಯಿನ ಪೇಮೆಂಟ್ ಮಾಡಬೇಕು ಇಮಿಡಿಯೇಟ್ ಆಗಿ, ನಂಬರ್ 1.
ನಂಬರ್ 2, ಅದಲ್ಲದೆ ಯಾವುದೇ ಸಾವಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಇನ್ನು 35 ವರ್ಷ ವಯಸ್ಸಷ್ಟೇ ಪಾಪ ಲೋಕೇಶ್ ಪಾಟೀಲಿಗೆ, ಇನ್ನು 35 ವರ್ಷ ಮಾತ್ರ ಅಷ್ಟೇ ವಯಸ್ಸು. ಮದುವೆಯಾಗಿ 3.5 ವರ್ಷ ಆಗಿತ್ತು. ಮಗು ಕೂಡ 2.5 ವರ್ಷದ ಮಗು ಇದೆ. ಸೊ ಈಗ ಅನಾಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರು. ಅದರಿಂದ ಸರ್ಕಾರ ಕೂಡಲೇ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. 1 ಕೋಟಿ ರೂಪಾಯಿನ ಪರಿಹಾರ ಕೊಡಬೇಕು ಕೂಡಲೇ. ಅಪಾರ್ಟ್ ಫ್ರಮ್ 4 crores 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತೇಳಿ ಮಾಡಿದ್ದೀವಿ. ಮತ್ತೆ ಆ ಅಮ್ಮನಿಗೆ ನಾವು ತಾತ್ಕಾಲಿಕವಾಗಿ ಕೆಲಸ ಕೊಡಿಸ್ಲಿಕ್ಕೆ ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಅವ್ರು ಯಾವಾಗ ಕೆಲಸ ಮಾಡ್ತೀವಿ ಅಂತಾರೆ ಆಗ ಕೆಲಸ ಕೊಡಿಸ್ಲಿಕ್ಕೆ ಮಾಡ್ತೀವಿ. ಆಮೇಲೆ ಸರ್ಕಾರಿ ನೌಕರಿ ಕೊಡಬೇಕು. ಸಿಸೆ BA ಗ್ರಾಜ್ಯುಯೇಟ್ ಸರ್ಕಾರಿ ನೌಕರಿ ಕೊಡಲಿಕ್ಕೆ ಸರ್ಕಾರ ಕ್ರಮ ತಗೋಬೇಕು. ನಂಬರ್ 2. ನಂಬರ್ 3, ನಮ್ಮ ಪಕ್ಷದಿಂದ ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ, ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಅವರಿಗೆ ನಮ್ಮ ಸಹಾಯ, ಪಕ್ಷದಿಂದ ನಮ್ಮ ಕೈಲಾದಂಥ ಸಹಾಯ 11 ಲಕ್ಷ ರೂಪಾಯಿಗಳನ್ನು ನಾವು ಅವರ ಕುಟುಂಬಕ್ಕೆ ಚೆಕ್ ಮೂಲಕ ಕೊಡ್ತೀವಿ. ಸೊ ಅದಕ್ಕೋಸ್ಕರವಾಗಿ ಅವ್ರಿಗೆ ನಾವು ಹೇಳಿದ್ದೀವಿ, ಅವ್ರ ತಾಯಿಯವರಿಗೆ, ಅವರ ಹೆಂಡತಿಯವರಿಗೆ ಧೈರ್ಯವಾಗಿರಿ, ನಾವೆಲ್ಲ ನಿಮಗೆ ನ್ಯಾಯ ಕೊಡಿಸ್ಲಿಕ್ಕೆ ಹೋರಾಟ ಮಾಡ್ತೀವಿ. ಈಶ್ವರಪ್ಪನವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿಕ್ಕೆ ಎಲ್ಲ ಒತ್ತಾಯಗಳನ್ನು ಮಾಡ್ತೇವೆ. ಯಾಕಂತಂದ್ರೆ ಅವರೇ ಕಾರಣ ಅಂತ ಮಾಡಿರೋದ್ರಿಂದ ಇದು ಮರ್ಡರ್ ಆಗ್ತದೆ. ಅರೆಸ್ಟ್ ಮಾಡಬೇಕು ಕೂಡಲೇ. ಈಗ ಬೇರೆ ಯಾರಾಗಿದ್ರೆ ಅರೆಸ್ಟ್ ಮಾಡ್ತಿರಲ್ಲ, ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತಿರಲ್ಲ. ಕಾನೂನು ಎಲ್ರಿಗೂ ಒಂದೇ ಅಲ್ಲ. ಅದರಿಂದ ಕೂಡಲೇ ಅರೆಸ್ಟ್ ಮಾಡಬೇಕು. ಮತ್ತೆ FIRನಲ್ಲಿ ಅವ್ರ ಬ್ರದರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಂತೋಷ್ ಪಾಟೀಲ್ ಬ್ರದರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಲ್ಲಿ 40% ಕಮಿಷನ್ ಅನ್ನ ಈಶ್ವರಪ್ಪ ಮತ್ತು ಅವರ PAಗಳು ಡಿಮ್ಯಾಂಡ್ ಮಾಡಿದ್ರು ಅಂತ ಸ್ಪೆಸಿಫಿಕ್ ಆಗಿ ಕೆಟಗಾರಿಕಲ್ ಆಗಿ ಹೇಳಿದ್ದಾರೆ. ಅಂತ ಹೇಳಿದ ಮೇಲೆ ಭ್ರಷ್ಟಾಚಾರದ ತಡೆ ಕಾಯ್ದೆ ಇದೆಯಲ್ಲ, ಆ ಕಾಯ್ದೆ ಅಡಿಯಲ್ಲಿ ಕೇಸ್ ಹಾಕಬೇಕಾಗುತ್ತೆ. ಸೆಕ್ಷನ್ 13 ಆಫ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗಡೆ ಕೂಡ ಕೇಸ್ ಹಾಕಬೇಕಾಗ್ತದೆ. ಮರ್ಡರ್ಗೂ ಕೂಡ ಕೇಸ್ ಹಾಕಬೇಕಾಗ್ತದೆ. ನೇರವಾಗಿ ಅವರು ಸೂಯಿಸೈಡ್ ಮಾಡ್ಕೋಬೇಕಾದ್ರೆ ಈಶ್ವರಪ್ಪ ಕಾರಣ. ಈಶ್ವರ 40% ಡಿಮ್ಯಾಂಡ್ ಮಾಡೋದ್ರಿಂದ ಸೂಯಿಸೈಡ್ ಮಾಡ್ಕೋಬೇಕಾಗಿ ಬಂತು. ಅವರು ಈ ದುಡ್ಡು ಕೇಳಿದ್ರೆ ಈಗ ಬಾ, ಬೆಳಗ್ಗೆ ಬಾ, ನಾಳೆ ಬಾ, ನಾಳಿದ್ದು ಬಾ ಅಂತ ಹೇಳಿ ಅವ್ರು ನಾನು ಹೇಳೋದಲ್ಲ, ಇದು ಅವ್ರ ಮಿಸಸ್ ಹೇಳೋದು. ಸಾಯಂಕಾಲ ಹೋದ್ರೆ ಬೆಳಿಗ್ಗೆ ಬಾ ಅಂತ ಅನ್ನೋದು, ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬಾ ಅಂತ ಹೇಳೋದು. ಈ ತರ ಅಲಿಸ್ತಿದ್ರಂತೆ. ಇದೆಲ್ಲ ಬೇಸರ ಆಗಿ ಮನನೊಂದು ಆತ್ಮಹತ್ಯೆ ಮಾಡ್ತಿದ್ರು. ಸೊ ಇದು ಒಂದು ಅಮಾನವೀಯವಾದಂತ ಕೃತ್ಯ. ನಾವೆಲ್ಲರೂ ಕೂಡ ಅವ್ರ ಸಾವಿನ ದುಃಖದಲ್ಲಿದ್ದೇವೆ. ಸಂತೋಷ್ ಪಾಟೀಲ್ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಯಾವುದು ಇನ್ವೆಸ್ಟಿಗೇಷನ್ ಮಾಡಬೇಕು. ನಿಷ್ಪಕ್ಷಪಾತವಾದಂತ ಇನ್ವೆಸ್ಟಿಗೇಷನ್ ಆಗಬೇಕು. ನಾನು ಏನು ಡಿಮ್ಯಾಂಡ್ ಮಾಡಕ್ ಹೋಗಲ್ಲ. ಈಶ್ವರಪ್ಪನವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು. ಅಲ್ಲಪ್ಪ, ನೀವು ಅವ್ರು ನಂಬ್ಕತಿರೋ, ಅಕ್ಯೂಸ್ಡ್ ನಂಬ್ಕತಿರೋ, ಈ ಪತ್ರ ಬರೆದ ನಂಬ್ಕತಿರೋ? ನೀವು ಅವ್ರು ಬಿಡಿ. ಅವ್ನು ಈಶ್ವರಪ್ಪ ರೆಸ್ಪಾನ್ಸಿಬಲ್ ಮಿನಿಸ್ಟರ್ ಆಗಿದ್ರೆ ಹಿಂಗ ಹೇಳ್ತಿದ್ರ, ಲಂಚ ತಗೊಳ್ತಿದ್ರ, 40% ಕೇಳ್ತಿದ್ರ. ಈಸ್ ಇರ್ರೆಸ್ಪಾನ್ಸಿಬಲ್ ಮಿನಿಸ್ಟರ್, ದಟ್ಸ್ ವೈ ಡಿಮ್ಯಾಂಡೆಡ್. ಈಸ್ ಎ ಕರಪ್ಟ್, ಇರ್ರೆಸ್ಪಾನ್ಸಿಬಲ್, ಅನ್ಫಿಟ್ ಟು ಬಿಕಮ್ ದಿ ಮಿನಿಸ್ಟರ್. ಅವನು ಆರೋಪಿ ಏನ್ ಹೇಳ್ತೇನೆ ಅನ್ನೋದು ನಮ್ಗೆ ಇರಲೆವೆಂಟ್. ಕೇಳ್ರಿ, ಯಾರೇ ಅಪರಾಧಿ ಸ್ಥಾನದಲ್ಲಿರೋರು ಸತ್ಯ ಒಪ್ಕೊಳಕ್ ತಯಾರಾಗಿದ್ದಾರೆ ಅಂದ್ರೆ, ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಂಡು ನೀನು ಇಲ್ಲೊಬ್ಬ ಸತ್ಯ ಹೇಳು ಅಂದ್ರೆ ಹೇಳ್ತಾರ? ಕೊಲೆ ಮಾಡೋರವನ್ನ ಕೊಲೆ ಮಾಡಿದ್ದೇನೆ ಅಂತಂದ್ರೆ ನಾನ್ ಮಾಡಿಲ್ಲಪ್ಪ ಅಂತ ಹೇಳ್ತಾರೆ. No, so their cabinet colleagues are supporting him. No, but any murderer has said he has committed a murder ever? Never. No murderer admits. ಈ ಕರ್ನಾಟಕ ಒಂದು ಟ್ವೀಟ್ ಮಾಡ್ತಾ ಇದೆ. ಏನಂತಂದ್ರೆ ಅಧ್ಯಕ್ಷರ ಕ್ಷೇತ್ರದಲ್ಲಿ ಅಂದ್ರೆ ಇವರು ಬೇನಾಮಿ ಕಾಂಗ್ರೆಸ್ ಯಾವ ತರ ಕೆಲಸ ಮಾಡಿದ್ದು, ಅಲ್ಲಿ ಯಾರು ಶಾಸಕರಿದ್ದಾರೆ ಅವ್ರು ನೋಡ್ಲೇ ಇಲ್ವಾ ಇದನ್ನ?
ಯಾಕೆ ಈ ತರ ಅಂತೇಳಿ ಅವ್ರ ಮೇಲೆ ಅನುಮಾನ ವ್ಯಕ್ತ ಮಾಡ್ತಾರೆ ಸರ್. ನೋಡಪ್ಪ, ಇದು ಆಫ್ಟರ್ ಥಾಟ್ಗಳು, ಇವಕ್ಕೆಲ್ಲ ಉತ್ತರ ಕೊಡಬಾರ್ದು. ಕೇಳ್ರಿ, ಇಲ್ಲಿ ಇವೆಲ್ಲ ಆಫ್ಟರ್ ಥಾಟ್ಗಳು. ತಾವು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮುಚ್ಚಿಕೊಳ್ಳಿಕ್ಕೋಸ್ಕರವಾಗಿ ಈ ತರದ ಹೇಳಿಕೆಗಳೆಲ್ಲ ಕೊಡ್ತಾರೆ. ಇವಾಗೆಲ್ಲ ಮೋಸ್ಟ್ ಇರ್ರಿಲೆವೆಂಟ್, ಇರ್ರೆಸ್ಪಾನ್ಸಿಬಲ್ ಅಂಡ್ ನಾಟ್ ಬೇಸ್ಡ್ ಆನ್ ಎನಿ ಫ್ಯಾಕ್ಟ್, ನಾಟ್ ಬೇಸ್ಡ್ ಆನ್ ವಿಚಾರನ ಮನೆಯವರು ಹೇಳಿದ್ರು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗೇಶ್ ವಿಚಾರಣೆ ಮಾಡಿರೋದು, ಅವ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ನಾಗೇಶು ಕೂಡ ಗೊತ್ತಿದೆ ಕೆಲಸ ಮಾಡಿರೋದು, ನಾಗೇಶ್ ಕೂಡ ಗೊತ್ತಿದೆ. ಈಶ್ವರಪ್ಪ ಅವರೇ ಹೇಳಿ ಈ ಕೆಲಸ ಮಾಡಿಸಿರೋದು ಅಂತ ನಾಗೇಶ್ಗೂ ಕೂಡ ಗೊತ್ತಿದೆ. ಇಲ್ಲ ಪಂಚಾಯತಿ ಹೌದಪ್ಪ, ಅದು ಗೊತ್ತಿದ್ದು ಯಾಕೆ ಕೇಳ್ತಾ ಇದ್ರೆ? ಒಬ್ರು ಮಾತಾಡಿ, ಒಬ್ರು. ಈಗ ಮೈ ಪಾಯಿಂಟ್ ಈಸ್ ನಾಗೇಶ್ ಹೂ ಇಸ್ ಎ ಚೇರ್ಮನ್ ಆಫ್ ದಿ ಪಂಚಾಯತ್, ಈ ಹಿಮ್ಸೆಲ್ಫ್ ಮೇಡ್ ಅವರೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಈಶ್ವರಪ್ಪನ ಹತ್ರ ಕರ್ಕೊಂಡು ಹೋಗಿದೆ, ಈಶ್ವರಪ್ಪನವರು ಹೇಳಿದ್ರು, ಅದ್ರ ಮೇಲೆ ಕೆಲಸ ಮಾಡಿದ್ದಾರೆ. ವಾಟ್ ಎವಿಡೆನ್ಸ್ ಇಸ್ ರಿಕ್ವೈರ್ಡ್? ಸಾಕು ಸಾಕು. Friends, I only want to say one thing. You want me to say it in Hindi or in English? Whatever you prefer. दोस्तों, ये सीधे सीधे हत्या का मामला है. It's a open and shut case of murder. आप मुझे बताइए, जब कर्नाटक में भाजपा के कार्यकर्ताओं से ही लूट हो रही है, भ्रष्टाचार की गर्त में पूरी बोम्मई सरकार डूबी पड़ी है, उन्हीं के एक कार्यकर्ता की, लीडर की हत्या हो जाती है. किसने हत्या पर, किसने आत्महत्या पर मजबूर किया? एक वरिष्ठ मंत्री ईश्वरप्पा ने. इसके बाद भी अगर बोम्मई सरकार ईश्वरप्पा के साथ खड़ी है तो ये दिखाता है कि वो भ्रष्टाचार में केवल मंत्री नहीं, मुख्यमंत्री बोम्मई भी शामिल हैं. क्योंकि कहीं ना कहीं अब ये इशारा साफ है, जैसा कॉन्ट्रैक्टर एसोसिएशन ने भी कहा कि जो 40% कमीशन के कट का हिस्सा है वो मुख्यमंत्री के कार्यालय तक जाता है. तो यहां दाल में काला नहीं, सारी दाल काली है. और भ्रष्टाचार की ये दाल कर्नाटक के लोग अब गलने नहीं देंगे. अब काठ की हांडी चढ़ चुकी, अब इसको उतारकर फेंकने का और जेल की सलाखों के पीछे भाजपा के भ्रष्टाचार को भेजने का समय आ गया है. हम संतोष पाटिल जी के परिवार से सांत्वना व्यक्त करने आए हैं, दुख व्यक्त करने आए हैं, अपने आप को जोड़ने आए हैं. और एक बात कहते हैं, हमने परिवार में उनकी माता जी को, उनकी धर्मपत्नी को, बच्चों को, परिवार के और लोगों को ये विश्वास दिया है कि डीके शिव कुमार जी, सिद्धारमैया जी, सतीश भाई, लक्ष्मी जी, हमारा हर एक साथी परिवार के साथ इस मुश्किल की घड़ी में खड़ा है. हम न्याय की लड़ाई लड़ेंगे, आखिरी वक्त तक लड़ेंगे, एक एक गली, एक एक जिले के अंदर जाकर लड़ेंगे और ये सुनिश्चित करेंगे कि कातिल मंत्री को जेल की सलाखों के पीछे भेजा जाए और इस पूरे भ्रष्टाचार के चक्कर की पोल खुले. हमने जो मांग रखी है वो साफ है. 1 करोड़ रुपया मुआवजा परिवार को दिया जाए सरकार की ओर से. हमारी बहन जो संतोष जी की धर्मपत्नी है, उनको सरकारी नौकरी क्लास 2 की दी जाए. 11 लाख रुपया प्रदेश कांग्रेस कमेटी की ओर से एक छोटी सी फाइनेंशियल असिस्टेंस हमने देने का निर्णय किया है. और अगर सरकार नौकरी नहीं देगी तो सतीश जी, लक्ष्मी जी, हमारे फिरोज साहब, इन सब ने, हमारे साथियों ने ये निर्णय किया है कि हम इस परिवार के साथ कंधे से कंधा मिलाकर खड़े रहेंगे और हमारी एक संस्था में उनकी योग्यता के अनुरूप उन्हें नौकरी भी देंगे. न्याय होकर रहेगा. बोम्मई सरकार और भाजपा अब न्याय को अपने पांव के तले नहीं दबा सकती. धन्यवाद. आपसे पूछ रहे हैं सर, धौलपुर में नहीं गए आप, राजस्थान में नहीं गए, डायरेक्टली कर्नाटक में. अरुण सिंह जी अपना राजनीतिक संतुलन खो बैठे हैं. वो हमारे से मुझसे उम्र में बड़े हैं, मैं उनकी इज्जत करता हूं, पर उन्हें ये कहूंगा, इतने निर्दयी बन गए आप, इतने बेदर्द हो गए कि आपको एक बेबस मां की पुकार नहीं दिखती? आपको एक विधवा के आंसू नजर नहीं आते? क्या आपने कभी अपने परिवार पर दुख पड़ता नहीं देखा?
इतनी ज्यादा बेदर्द, निर्दयी और क्रूर हो सकते हैं भारतीय जनता पार्टी के लोग? शर्म आनी चाहिए आपको। डूब मरो चुल्लू भर पानी में। ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ತಂಗಿಯ ಹಣಿ ಕುಂಕುಮ ಅಳಿಸಿದವ್ರನ್ನ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ನೀವು. ಹೌದು, ಜೈಲ್ ಕಳಿಸ ಗಂಟೆ ಬಿಡಲ್ಲ, ಹೋರಾಟ ಮಾಡ್ತೀವಿ. ಅವ್ರ ಕುಂಕುಮ ಲೆಕ್ಕಿಸಿರಲ್ಲ, ಅವ್ರ ವಂಶ ನಿರ್ವಂಶ ಆಗ್ಬೇಕು. ಜೈಲಿಗೆ ಕಳಿಸೋವರೆಗೂ ಹೋರಾಟ ಮಾಡ್ತೀವಿ. ನಿಮ್ಮೆಲ್ಲ ಸಹಕಾರ ಇರ್ಬೇಕು. ನಮ್ಮ ರಾಜಶೇಖರ್ ಮೆಣಸಿನಕಾಯಿ ಅವರು ಬಂದಿದ್ರು, ಅವರು ನಮ್ಮ